ಅಮೇಜಿಂಗ್ ಮ್ಯಾಜಿಕ್ ಶೋ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ದಿನಾಂಕ 18 ಮಾರ್ಚ್ 2026 ಪ್ರಾರಂಭ. ಪ್ರತಿದಿನ 3 ಶೋ ಸಂಜೆ 5 ಮತ್ತು 7 ಹಾಗೆ 8:30ಕ್ಕೆ. ಸ್ಥಳ ಹಳೆ ಶ್ರೇಯಸ್ ಡಾಬಾ, ಅಂಬಾರಿ ಪ್ಯಾಲೇಸ್ ಪಕ್ಕ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಸುಮನ್ ಟಿವಿ ಕನ್ನಡ. ಸ್ವಾಗತ ವೀಕ್ಷಕರೇ. ನೀವು ಮಹಾಭಾರತ ನೋಡಿರ್ತೀರಾ, ಕೇಳಿರ್ತೀರಾ. ಈ ಮಹಾಭಾರತದಲ್ಲಿ ಒಂದು ಪಾತ್ರ, ಒಂದು ಯೋಧ, ಒಂದು ಹೆಸರೇ ಸಾಕು. ಅವನು ಅಭಿಮನ್ಯು. ಅಭಿಮನ್ಯು ಯುದ್ಧದಲ್ಲಿ ಭಯ ಅನ್ನೋದನ್ನೇ ಅರಿಯದ ವೀರ. ಆದರೆ ಅವನ ಕತೆ ಏನು ಹೇಳ್ತದೆ ಗೊತ್ತಾ? ಪದ್ಮವ್ಯೂಹಕ್ಕೆ ಒಳ ಹೋಗೋದು ಅವನಿಗೆ ಗೊತ್ತು, ಆದರೆ ಹೊರಬರೋ ದಾರಿ ಗೊತ್ತಿರಲಿಲ್ಲ. ಆದರೂ ಹಿಂಜರಿಯಲಿಲ್ಲ. ಒಬ್ಬನೇ ಒಳಗೋಗಿ ಶತ್ರುಗಳ ಮಧ್ಯೆ ಸಿಕ್ಕಿ ಕೊನೆಗೆ ವೀರ ಮರಣ ಸ್ವೀಕರಿಸಿದ ಯೋಧ. ಈಗ ಪ್ರಶ್ನೆ, ಇದೇ ಕತೆ, ಇದೇ ಸ್ಥಿತಿ ನಮ್ಮ ಚಿಕ್ಕಬಳ್ಳಾಪುರ ರಾಜಕೀಯದಲ್ಲೂ ನಡೀತಾ ಇದೆಯಾ? ವೀಕ್ಷಕರೇ, ಇದು ಚಿಕ್ಕಬಳ್ಳಾಪುರ ರಾಜಕೀಯ ಮಹಾಭಾರತ. ಇಲ್ಲಿ ಒಬ್ಬ ನಾಯಕ, ಒಬ್ಬನೇ ತನ್ನ ಮೇಲೆ ನಂಬಿಕೆ ಇಟ್ಟು ರಾಜಕೀಯ ಅಂಗಳಕ್ಕೆ ಕಾಲಿಟ್ಟ. ಆ ನಾಯಕನಿಗನಿಸ್ತು, ನನ್ನ ಹಿಂದೆ ನನ್ನ ಜನ ಇದ್ದಾರೆ. ಆ ನಾಯಕನಿಗನಿಸ್ತು, ನನ್ನ ಜೊತೆ ಇರೋರೆಲ್ಲ ನನ್ನ ಸ್ನೇಹಿತರು. ಆದರೆ ನಿಜ ಏನು? ಇದು ಚದುರಂಗದ ಆಟ ವೀಕ್ಷಕರೇ. ಈ ರಾಜಕೀಯದಲ್ಲಿ ಯಾರು ಸ್ನೇಹಿತ, ಯಾರು ಶತ್ರು, ಯಾರು ಮುಖದಲ್ಲಿ ನಗು, ಒಳಗೆ ವಿಷ, ಇದು ಅರ್ಥ ಮಾಡ್ಕೊಳ್ಳೋದು ಸುಲಭ ಅಲ್ಲ. ಅಭಿಮನ್ಯು ಥರ ಈ ನಾಯಕನು ಕೂಡ ಪದ್ಮವ್ಯೂಹಕ್ಕೆ ಅಂದರೆ ರಾಜಕೀಯ ಚಕ್ರ ಬಂಧನ ಒಳ ಹೋಗಿದ್ದಾರೆ. ಆದರೆ ಹೊರಬರೋ ದಾರಿ ಕಾಣ್ತಿಲ್ಲ. ಅವನ ಸುತ್ತಲೂ ಇದ್ದವರು ಸಲಹೆ ಕೊಡ್ತಿದ್ದಾರೆ ಅಂತ ಕಾಣ್ತಾರೆ, ಆದರೆ ಒಳಗೆ ಪ್ಲಾನ್ ಮಾಡ್ತಿದ್ದಾರೆ. ಆ ನಾಯಕನಿಗೆ ಗೊತ್ತಿಲ್ಲ, ಅವನ ಸುತ್ತಲೂ ಇರುವವರೇ ಅವನಿಗೆ ಗುಂಡಿ ತೋಡ್ತಿದ್ದಾರೆ ಅಂತ. ಪಾಪ ಆ ನಾಯಕ. ತನ್ನವರೇ ತನ್ನವರಲ್ಲ ಅಂತ ಗೊತ್ತಿಲ್ಲ, ನಂಬಿದವರೇ ಮೋಸ ಮಾಡ್ತಾರೆ ಅಂತ ಗೊತ್ತಿಲ್ಲ. ಯಾರು ಒಳ್ಳೆಯವರು, ಯಾರು ಕೆಟ್ಟವರು ಅರ್ಥ ಆಗ್ತಿಲ್ಲ. ಚಿಕ್ಕಬಳ್ಳಾಪುರ ಇದು ಸಾಮಾನ್ಯ ಜಿಲ್ಲೆ ಅಲ್ಲ, ಒಂದು ಮಹಾ ಸಾಮ್ರಾಜ್ಯ. ಈ ಸಾಮ್ರಾಜ್ಯದಲ್ಲಿ ಈಗ 3 ಶಕ್ತಿಶಾಲಿ ಗುಂಪುಗಳು. ಪ್ರತಿ ಗುಂಪಿಗೂ ತನ್ನದೇ ಲೆಕ್ಕ, ತನ್ನದೇ ಆಟ. ಆ 3 ಗುಂಪುಗಳನ್ನು ಒಟ್ಟುಗೂಡಿಸಿದ್ರೆ ಒಬ್ಬ ನಾಯಕ ಹುಟ್ಟುತ್ತಾನೆ. ಆದರೆ ಆ ನಾಯಕ ಒಬ್ಬನೇ ಉಳಿದ್ರೆ ಆ 3 ಗುಂಪುಗಳು ಅವನನ್ನೇ ಗುರಿಯಾಗಿಸ್ಕೊಳ್ತಾವ, ಅಥವಾ ಅವನನ್ನೇ ರಾಜಕೀಯದಲ್ಲಿ ಕೊನೆಗಾಣಿಸ್ತಾವ? ಇದೇ ದೊಡ್ಡ ಪ್ರಶ್ನೆ. ನಮ್ಮ ನಾಯಕ ಜನರ ಮುಂದೆ ನಿಜವಾದ ನಾಯಕನಾಗೋಕೆ ಹೋರಾಟ ಮಾಡ್ತಾನೆ. ಆದರೆ ಜನತೆ ಸಿಹಿ ಮಾತು, ಸ್ವಲ್ಪ ಹಣ, ಒಂದು ಡ್ರಿಂಕ್ ಇಷ್ಟು ಸಾಕು, ಯಾರಾದರೂ ಬಂದರೂ ಗೆಲ್ಲಿಸ್ತಾರೆ. ಆಗ ಪ್ರಶ್ನೆ ಏನು ಗೊತ್ತಾ? ಜನನಾಯಕನ ಹಿಂದೆ ನಿಂತ್ಕೊಳ್ತಾರಾ ಅಥವಾ ಕ್ಷಣಿಕ ಲಾಭದ ಹಿಂದೆ ಓಡ್ತಾರಾ? ಈ 3 ಗುಂಪಿನ ಒಳಗಿನ ರಾಜಕೀಯದಲ್ಲಿ
ಆ ನಾಯಕ ಬಲಿಯಾಗೋ ಸೂಚನೆಗಳು ಕಾಣಿಸ್ತಿವೆ. ಇದು ಸಾಮಾನ್ಯ ಕತೆ ಅಲ್ಲ, ಇದು ಒಂದು ರಾಜಕೀಯ ಚಕ್ರವ್ಯೂಹ. ಮಹಾಭಾರತದಲ್ಲಿ ಹೇಗೆ ಅಭಿಮನ್ಯು ಚಕ್ರವ್ಯೂಹದಲ್ಲಿ ಸಿಲುಕಿದ್ನೋ ಹಾಗೆ ಈ ನಾಯಕ ಕೂಡ ಸಿಲುಕ್ತಾನ ಅಥವಾ ಎಲ್ಲ ಅಡೆತಡೆಗಳನ್ನ ದಾಟಿ ಟ್ರೂ ಲೀಡರ್ ಆಗಿ ಹೊರಬರ್ತಾನ? ವೀಕ್ಷಕರೇ, ಈ ಕತೆ ಕೇಳಿದ ಮೇಲೆ ನಿಮಗೆ ಅರ್ಥ ಆಗಿರಬೇಕು ಆ ನಾಯಕ ಯಾರು ಅಂತ, ಯಾರು ಆ ರಾಜಕೀಯ ಅಭಿಮನ್ಯು ಅಂತ. ನೀವೇ ನಿರ್ಧಾರ ಮಾಡಿ. ಸುಮನ್ ಟಿವಿ ಕನ್ನಡ, ವಾಯ್ಸ್ ಆಫ್ ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರದ ರಾಜಕೀಯದಲ್ಲಿ ನಾಯಕ ಹುಟ್ಟೋದು ಸುಲಭ ಅಲ್ಲ, ಆದರೆ ನಿಜವಾದ ನಾಯಕ ಉಳಿಯೋದು ಇನ್ನೂ ಕಷ್ಟ. ಸತ್ಯ, ಸ್ಟ್ರೇಟ್ ಮಾತು, ರಾಜಕೀಯದ ಒಳಗಿನ ಆಟ ನಾವು ತೋರಿಸ್ತೀವಿ, ನೀವು ತೀರ್ಮಾನ ಮಾಡಿ. ನಿಮ್ಮ ಬಾಲು ರಾಯಲ್.